ಒಂಥರ ಟಾರ್ಚರ್ ಕೊಡ್ತಾರೆ. ನಾವು ಓಡ್ ಬರ್ತಾ ಇದ್ರು ನಮ್ಮ ಹಿಂದೆಲೆ ಬರ್ತಾರೆ, ಕಳ್ಳಿ 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 ಅನ್ಕೊಂಡು. ಅಯ್ಯೋ ಹೋಗಿ ಮೇಡಮ್, ನಮ್ಗಂತೂ ತಲೆನೇ ಕೆಟ್ಟಾಯ್ತತ್ತ. ಅಯ್ಯೋ ದೇವರೇ ಹೋಗಿ ಅತ್ತ. ಓ ಮೈ ಗಾಡ್, ಓಹ್ ನನಗೂ ಹಂಗೆ ಅನಿಸ್ತಾ ಇದೆ. ಇದು ಯಾವ ಸೆನ್ಸಸ್ ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ವೋ ನಾವು ಗೊತ್ತಾಗ್ತಾ ಇಲ್ಲ ನಮ್ಗಂತೂ. ಆಗ್ಲಿ ಈ ಮನೇಲಿ ಯಾರು ಕೇಳಿ, ಯಾರು ಇದ್ದಾರ ನೋಡಿ ಈ ಮನೇಲಿ. ಅಟ್ಲೀಸ್ಟ್ ಈ ಮನೆಯಾರು ಮುಗಿಸ್ಕೊಂಡು ಹೋಗೋಣ ಬೇಗ ನಾವು. ಈ ಐಆರ್ ಆಫೀಸರ್ಗೆ ಬೇರೆ ಡೆಡ್ ಲೈನ್ ಕೊಟ್ಟಿದ್ದಾರೆ, ಇನ್ನು 2 days ಅಲ್ಲಿ ಕೆಲಸ ಮುಗಿಸ್ಲೇಬೇಕು ಅಂತ. ಕೆಲಸ ಮುಗಿಸ್ಲೇಬೇಕಲ್ವಾ ನಾವು, ಏನು ಮಾಡೋಕ್ಕಾಗಲ್ಲ, ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಶೋಭಾ, ಅವ್ರನ್ನ ಕರಿ, ಯಾರಿದ್ದಾರೆ ಮನೇಲಿ ನೋಡೋಣ. ಫಸ್ಟ್ ಕಣ್ಣೀರೆಲ್ಲ ಒರೆಸ್ಕೊ, ಆಮೇಲೆ ಕರಿ. ನೀವು ಸ್ವಲ್ಪ ಸ್ಮೈಲ್ ಮಾಡಿ ಮೇಡಮ್, ನಿಮ್ದು ಮುಖ ಬಾಡೋಗಿದೆ ಬಿಸಿಲು ಅದಕ್ಕೂ ಇದಕ್ಕೂ. ಯಪ್ಪ ನಮ್ಗಂತೂ ಸಾಕಾಗೋಗಿದೆ. ಆಂಟಿ, ಅಂಕಲ್, ಯಾರಿದ್ದೀರಾ ಮನೇಲಿ? ಸ್ವಲ್ಪ ಆಚೆ ಬರ್ತೀರಾ? ನಾವು ಸ್ಕೂಲಿಂದ ಮಿಸ್ಕೊಳ್ ಬಂದಿದ್ದೀವಿ, ಸ್ವಲ್ಪ ಜನಗಣತಿ ಮಾಡಬೇಕಿತ್ತು. ಪ್ರಣಾಮಗಳು. ನನ್ನಿಂದ ಏನಾಗಬೇಕಾಗಿತ್ತು ನಿಮಗೆ? ಇದು ಯಾವ್ದಪ್ಪ ಡ್ರಾಮಾ ಕಂಪ್ನಿ ಡೈಲಾಗು? ನನ್ನನ್ನು ಕರೆದ ಕಾರಣವಾದರೂ ಏನು? ಅಕ್ಕ, ಅದು ನಾವು ನಿಮ್ಮೂರ್ ಸ್ಕೂಲಿಂದ ಬಂದಿದ್ದೀವಿ. ಇದು ಜನಗಣತಿ ಮಾಡ್ಬೇಕಿತ್ತು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಏನು ಅಂತ. ಗುರುಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ನಿಮಗೆ ಯಾವುದೇ ರೀತಿಯ ಮಾಹಿತಿಗಳು ಬೇಕಾದಲ್ಲಿ ನೀವು ಕೇಳಬಹುದು, ನಾನು ಉತ್ತರಿಸುತ್ತೇನೆ. ಅಮ್ಮ, ಅದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಯಾರ್ಯಾರು ಇದ್ದೀರಾ ಅಂತ ಹೇಳಿದ್ರೆ ನಾವು ಬರ್ಕೊಂಡು ಹೋಗ್ತೀವಿ. ಅವರು ಏಜ್ ಎಷ್ಟು, ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಬರ್ಕೊಂಡು ಹೋಗ್ತೀವಮ್ಮ. ನಿಮಗೆ ಅಗತ್ಯವಿರದ ಮಾಹಿತಿಗಳನ್ನು ನಾನು ನೀಡಲು ಸಿದ್ಧವಿದ್ದೇನೆ. ನಿಮಗೆ ಯಾವುದು ಏನೇನು ಬೇಕು ಎಂಬುದನ್ನು ನನಗೆ ಪ್ರಶ್ನಿಸುವಂತವರಾಗಿ ನಾನು ಅದಕ್ಕೆ ಉತ್ತರ ನೀಡುತ್ತೇನೆ. ಶೋಭಾ, ಅದೇನ್ ಮಾಹಿತಿ ಬೇಕು ಕೇಳ್ಬಿಟ್ಟು ಬರ್ಕೊಳವ ನೀನು? ಮೇಡಮ್, ಅದು ನಾನಾ ಇನ್ನೇ ಕಣವ, ಅದೇನು ಕೇಳ್ಬಿಟ್ಟು ಬರ್ಕೊಳವ. ಅಕ್ಕ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ? ನಮ್ಮ ಮನೆಯಲ್ಲಿ ನಾವು 5 ಇದ್ದೇವೆ. ಯಾರ್ಯಾರಕ್ಕ? ನನ್ನ ತಂದೆಯ ಸ್ವರೂಪರಾದ ನನ್ನ ಮಾವನವರು, ನನ್ನ ಮಾತೃ ಸ್ವರೂಪರಾದ ನನ್ನ ತಾತೆಯವರು, ನನ್ನ ಪತಿ ಹಾಗೂ ನನ್ನ ಒಬ್ಬನೇ ಏಕೈಕ ಪುತ್ರನು ಈ ಮನೆಯಲ್ಲಿ ವಾಸವಿದ್ದೇವೆ. ಅಲ್ಲ, ನಿಮ್ಮ ಮಾವನವ್ರ ಹೆಸರು ಹೇಳಿ. ನನ್ನ ಮಾವನವರ ಹೆಸರು ರಾಜ ನರಸಿಂಹರೆಂದು. ಮತ್ತೆ ಹೆಸರು? ಶ್ರೀಮತಿ ಲಕ್ಷ್ಮಿ. ನಿಮ್ಮ ಪತಿ ಹೆಸರು? ಅಕಟಕಟ ಏನೆಂದು ಕೇಳುತ್ತಿರುವೆ ತಂಗಿ? ಪತಿ ಹೆಸರನ್ನು ಈ ಭಾರತ ದೇಶದಲ್ಲಿ ಯಾವ ನಾರಿಯೂ ಹೇಳಲಾರಳು. ನನ್ನ ಪತಿ ಹೆಸರನ್ನು ಹೇಳಿದೊಡನೆ ನನ್ನ ಪತಿಗೆ ಆಯಸ್ಸು ಕಮ್ಮಿಯಾಗುವುದೆಂಬುದು ಈ ಹಿಂದೂ ಧರ್ಮದ ಸಂಕೇತವಾಗಿರುತ್ತದೆ ಸಹೋದರಿ. ಆದ ಕಾರಣ ನಾನು ನನ್ನ ಪತಿ ಹೆಸರನ್ನು ಹೇಳಲಾರೆ ತಂಗಿ, ನನ್ನನ್ನು ಕ್ಷಮಿಸುವಂತವಳಾಗು. ಇದೇನಮ್ಮ ಇಷ್ಟುದ್ದ ಹೇಳ್ಬಿಟ್ಟು ನಿನ್ ಗಂಡನ ಹೆಸರ? ಇಷ್ಟುದ್ದ ಆದ ನಿನ್ ಗಂಡನ ಹೆಸರು? ಅಲ್ಲ ಸಹೋದರಿ, ನಾನು ನನ್ನ ಗಂಡನ ಹೆಸರನ್ನು ಹೇಳಲು ಇಚ್ಛಿಸುವುದಿಲ್ಲ. ಕಾರಣ ನಾನು ನನ್ನ ಪತಿಯ ಹೆಸರನ್ನು ಹೇಳಿದರೆ ಅವರಿಗೆ ಆಯುಷ್ಯು ಕಮ್ಮಿಯಾಗುತ್ತದೆ ಎಂಬುದು ನನ್ನ ನಂಬಿಕೆ. ಅಲ್ಲ ಕಣಕ್ಕ, ನೀನ್ ಹೇಳಿಲ್ಲ ಅಂದ್ರೆ ಹೆಂಗಕ್ಕನ ಬರ್ಕೊಂಡು ಹೋಗೋದು? ನಿಮಗೆ ಬೇಕಾದಲ್ಲಿ ನಾನು ಒಡಪಿನ ಮೂಲಕ ನನ್ನ ಪತಿಯ ಹೆಸರನ್ನು ಹೇಳುವೆ, ನೀವು ಅವರ ಹೆಸರನ್ನು ಪತ್ತೆ ಹಚ್ಚಿಕೊಳ್ಳಬೇಕಾಗುತ್ತದೆ. ನಾವು ಸೆನ್ಸಸ್ ಮಾಡಕ್ ಬಂದಿದೀವ, ಅಲ್ಲ ನೀನ್ ಕೇಳೋ ಮದುವೆ ಒಡಪ್ ಕೇಳಕ್ ಬಂದಿದೀವಕ್ಕ. ಅಯ್ಯೋ ಹೋಗಕ್ಕ, ಇದೇನಕ್ಕ? ಅದೇನ್ ಹೇಳ್ತೀಯ ಹೇಳಕ್ಕ, ಕೇಳಿಸ್ಕೊತೀವಿ. ಇನ್ನು ಏನೇನ್ ಕಾದಾಯ್ತೋ ಕಾಣೆ ನಮ್ಗೆ ಈ ಊರಲ್ಲಿ. ಅಯ್ಯೋ ಶಿವನೇ ಹೋಗತ್ತ, ನಾವು ಯಾವ ಮಕ ನೋಡಿ ಬಂದ್ವಪ್ಪ ಇವತ್ತು ಸೆನ್ಸಸ್ ಮಾಡಕ್ಕೆ. ನನ್ನಿಂದ ನಿಮಗೆ ಯಾವುದಾದರೂ ತೊಂದರೆಯಾಗಿದ್ದಲ್ಲಿ ನನಗೆ ಕ್ಷಮೆ ಯಾಚಿಸುತ್ತೇನೆ. ತೊಂದ್ರೆ ಅಲ್ಲಮ್ಮ, ನಿಮ್ ಗಂಡನ ಹೆಸರು ಹೇಳಿ ಸಾಕು, ಇನ್ನೇನು ಬೇಡ ನಮ್ಗೆ. ಸೀತಾ ಮಾತೆಯ ಪತಿಯಾರಮ್ಮ ಸಹೋದರಿ? ಶ್ರೀರಾಮ. ಅದೇ ನಾಮಧೇಯ ಉಳ್ಳವರು ನನ್ನ ಪತಿಯಾಗಿರುತ್ತಾರೆ. ಓ, ನಿನ್ ಗಂಡನ ಹೆಸರು ರಾಮಣ್ಣನಾ? ಸಹೋದರಿ, ಸೋದರ ಸಂಬಂಧವನ್ನು ಆ ಹೆಸರಿನಲ್ಲಿ ಸೇರಿಸುವಂತವಳಾಗಬೇಡ. ಆ ಹೆಸರು ಬರೀ ಶ್ರೀರಾಮಚಂದ್ರನಾಗಿರುತ್ತದೆ. ರಾಮನ ನಿನ್ ಗಂಡನ ಹೆಸರು? ಹೌದು ಸಹೋದರಿ, ನನ್ನ ಗಂಡನ ಹೆಸರು ರಾಮ, ನನ್ನ ಹೆಸರು ಸೀತೆ, ನನ್ನ ಏಕೈಕ ಪುತ್ರನ ಮಗನ ಹೆಸರು ಲವ. ನಿಮ್ಮ ಅತ್ತೆ ಮಾವನ ಹೆಸರು ದಶರಥ. ಕೈಕೈನೋ ಇಲ್ಲ ಅಂತಂದ್ರೆ ಕೌಸಲ್ಯನೋ ಅಂತ ಇಟ್ಕೊಂಡ್ಬಿಟ್ರೆ ಆಯ್ತಿರ್ಲಿವಮ್ಮ ನೀವು. ಚೆನ್ನಾಗಿ ಹೆಂಗೋ ರಾಮಾಯಣದ ಬರೋ ಪಾತ್ರಗಳೆಲ್ಲ ನಿಮ್ ಮನೇಲೇ ಇರೋವು. ರಾಮಾಯಣವನ್ನು ನಮ್ಮ ತಂದೆಯವರು ಅಚ್ಚುಕಟ್ಟಾಗಿ ನಾಟಕವನ್ನು ಆಡುತ್ತಿದ್ದರು. ಆದ ಕಾರಣ ನಾನು ರಾಮಾಯಣ ಕಾಲದಲ್ಲಿ ಜನಿಸಿದ್ದರಿಂದ ನನಗೆ ಸೀತೆ ಎಂದು ಹೆಸರಿಟ್ಟರಂತೆ. ರಾಮಾಯಣದ ಕಾಲದೊಳ ನೀನು? ಅಲ್ಲ ಸಹೋದರಿ, ರಾಮಾಯಣ ನಾಟಕ ನಡೆಯುತ್ತಿರುವ ಮಧ್ಯರಾತ್ರಿಯಲ್ಲಿ ಜನಿಸಿದ್ದರಿಂದ ನನಗೆ ಸೀತಾಮಾತೆ ಎಂದು ಹೆಸರಿಟ್ಟರಂತೆ ನಮ್ಮ ಪಿತೃರವರು. ಆಯ್ತು, ಸರಿ ಕಣಕ್ಕ, ಬರ್ತೀವಿ. ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದು ನಮ್ಮಲ್ಲಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಹೋಗುವಂತವರಾಗಿ ಗುರುಗಳೇ. ಯಾರ್ಯಾರು ಅಡ್ಬಿಟ್ಟಿ ಸೊಸೆ, ಏನು ಕುಯ್ತಾ ಇದೆಯಲ್ಲೇ? ಅಮ್ಮ ಬಂದ್ರಮ್ಮ. ಇವ್ರು ಯಾರಮ್ಮ? ನಿಮ್ಗೆ ಏನಾಗ್ಬೇಕಮ್ಮ? ಏನೆಲ್ಲ ಬರೀ ನಾಟಕದಲ್ಲೇ ಮಾತಾಡ್ತಾರಲ್ಲಮ್ಮ ಇವರು. ಯಾರವ ನೀವು? ಏನ್ ಬೇಕಾಗಿತ್ರವ?
ನಾವು ನಿಮ್ಮೂರ್ ಸ್ಕೂಲ್ನವರು ಕಣಮ್ಮ. ಅದೇ ಸೆನ್ಸಸ್ ಮಾಡಕ್ಕೆ ಅಂತ ಬಂದಿದ್ವಿ, ಜನಗಣತಿ ಮಾಡಕ್ಕೆ ಅನ್ಬಿಟ್ಟು. ಇವ್ರು ನೋಡಿದ್ರೆ ಏನೇನೋ ಹೇಳ್ತಾವ್ರೆ. ತಿಳ್ಕೊಬೇಡ ಕಣವ, ಅವಳಿಗೊಂಚೂರು ನಾಟಕದ್ದು ಜಾಸ್ತಿ, ಅದಕ್ಕೆ ನಾಟಕವಾಗಿ ಮಾತಾಡ್ತಾಳೆ. ಅದೇನ್ ಬೇಕು ಕೇಳವ, ನಾನು ಹೇಳ್ತೀನಿ ಕಣ. ಸೀತಾಮತೆ ಬೈಲಿಂದಕ್ಕೆ. ಮಾತೃ ಸ್ವರೂಪರಾದ ಅತ್ತೆಯವರಿಗೆ ಪ್ರಣಾಮಗಳು. ಹಾ, ನಾಮಗಳು ಬೈಲಿಂದಕ್ಕೆ. ಅಲ್ಲ ಆಂಟಿ, ನೀವ್ ಇಂಥ ಸೊಸೆ ತವದ್ ಹೆಂಗ್ ಕಷ್ಟ ಬೀಳ್ತಾ ಇದ್ದೀರಾ? ಅಪ್ಪ ನಮ್ಗಂತೂ 5 ನಿಮಿಷನೇ ತಡ್ಕೊಳಕ್ ಆಗ್ಲಿಲ್ಲ ಅವ್ರ ಮಾತ್ನ. ನನ್ನ ಮಗಳು ಕಣವ, ಮದುವೆ ಮಾಡ್ಕೊಬಿಟ್ಟಿದೀನಿ, ಅನ್ಭೋಗ್ಸಕ್ಕಾಗದೆ. ಏನ್ ಮಾಡಕ್ಕಾಗಲ್ಲ, ಏನ್ ಬೇಕು ಹೇಳ್ರಿ. ಅಮ್ಮ, ನಿಮ್ಮ ಹೆಸರು, ನಿಮ್ಮ ಹಸ್ಬೆಂಡ್ ಹೆಸರು, ನಿಮ್ಮ ಮಗ ಸೊಸೆ ಹೆಸರು, ನಿಮ್ಮ ಇವ್ರ ಹೆಸರು, ಅವ್ರಿಗೆ ವಯಸ್ಸು ಎಷ್ಟು ಅಂತ ಹೇಳ್ಬೇಕಿತ್ತಮ್ಮ. ನನ್ನ ಗಂಡ ಹೆಸರು ನರಸಿಂಹಯ್ಯ, ನನ್ನ ಹೆಸರು ಲಕ್ಷ್ಮಿ, ನನ್ನ ಮಗನ ಹೆಸರು ರಾಮ, ಇವಳ ಹೆಸರು ಸೀತೆ, ನನ್ನ ಮೊಮ್ಮಗನ್ಗೂ ಇವಳು ಲವ ಅಂತ ಹೆಸರಿಟ್ಟವಳೆ ಕಣವ. ಇನ್ನೇನ್ ಬೇಕವ? ವಯಸ್ಸು ಎಷ್ಟು ಅಂತ ಹೇಳಿ. ನನ್ನ ಗಂಡಂಗ ಅಲ್ಲೇ ಹತ್ತತ್ರ ಒಂದು 65 ಆಗಿರ್ಬೇಕು, ನನಗೊಂದು 55, ನನ್ನ ಮಗನ್ಗೆ 42, ನನ್ನ ಸೊಸೆಗೆ 35, ನನ್ನ ಮೊಮ್ಮಗ ಈಗ 4 ವರ್ಷದನು ಕಣವ, ಇನ್ನು ಸ್ಕೂಲ್ಗೂ ಸೇರ್ಸಿಲ್ಲ. ಸಾಕಮ್ಮ ಇಷ್ಟು ಇನ್ಫಾರ್ಮೇಶನ್. ಬರ್ತೀವಮ್ಮ. ನೋಡಪ್ಪ, ಇವಳೆ ಇವ್ರಿಬ್ರೇ ನೋಡು, ನಮ್ಮನೆ ತ ಕಳ್ತನ ಮಾಡಕ್ ಬಂದಿದ್ದ ಅಲ್ದೆ, ಈಗ ಶಾಂತಕರ ಮನೆ ತಕ ಬಂದವ್ರೆ ಕಳ್ತನ ಮಾಡಕ್ಕೇನು. ನೋಡ್ರಿ, ಇಟ್ಕೊಳ್ರಿ ಇವ್ರಿಬ್ರು. ಅಯ್ಯೋ ದೇವ್ರೆ, ಈ ಅಜ್ಜಿ ನಮ್ಮನ್ ಬಿಡೋ ತರನೇ ಕಾಣಿಸ್ತಾ ಇಲ್ವಲ್ಲಪ್ಪ. ನನ್ನ ಮಗನ ಕ್ಲಾಸ್ ಸುಮ್ಮನೆ ನಿಂತಿದ್ರಲ್ಲ, ಹೋಗ್ರಿ ಇಟ್ಕೊಳ್ರ, ಕಳ್ಮುಂಡರ್ ಓಡ್ಗಿಡ್ಬಿಟ್ಟಾರು. ಶಾಂತಕ ಇವರು ಸ್ಕೂಲ್ ಮಿಸ್ ಟೀಚರ್ ಅಲ್ವೇ ಇವರು ಟೀಚರ್ ಕಣಪ್ಪ, ಸ್ಕೂಲ್ ಟೀಚರ್ಸು. ಏನೋ ಜನಗಣತಿ ಮಾಡಕ್ಕೆ ಅಂತ ಬಂದವ್ರೆ. ಅಯ್ಯೋ ಹೋಗು, ಈ ಕಿವುಡ್ ಮುತ್ಕಿ ಯಾರ ಕಳ್ರು ಅಂತ ನಮ್ಮ ಅಲ್ಲಿಂದ ಕರ್ಕೊಂಬಂದು ಕಣಮ್ಮ. ಶಾಂತಮ್ಮ, ಕಳ್ರು ಇವರು ನಮ್ಮನೆ ಕಳ್ತನ ಮಾಡಕ್ ಬಂದವ್ರೆ ಅಂದ್ಬಿಟ್ಟು ಕರ್ಕೊಂಬಂದ್ರು. ಅಲ್ಲ ಸರ್, ನಾವ್ಯಾಕೆ ಸರ್ ಕಳ್ತನ ಮಾಡ್ಲಿ? ಅಜ್ಜಿಗನ್ ಕಿವಿ ಕೇಳಿಸುತ್ತಾ ಇಲ್ವಾ? ನಾವೇ ಒಂದ್ ಕೇಳಿದ್ರೆ ಅವರೇ ಒಂದ್ ಅರ್ಥ ಮಾಡ್ಕೋತಾರೆ. ಕೇಳಿಸುತ್ತಾ ಇಲ್ವಾ ಅಂತ ಕೇಳ್ತಿಲ್ಲವ, ಅಜ್ಜಿ ಕಿವಿ ಕೇಳಲ್ಲ ಕಣವ ಮಗ, ಅಜ್ಜಿಗೆ ಕಿವಿ ಕೇಳಲ್ಲ, ಕಿವುಡವ ಅಮ್ಮನ್ಗೆ. ದೇವ್ರೆ, ಕಿವುಡಿನ ಈ ಅಜ್ಜಿ? ಅದೇ ಅನ್ಕೊಂಡ್ವಿ ನಾವು ಎಷ್ಟು ಕಿಚ್ಚಿದ್ರು ಅವ್ರಿಗೆ ಕೇಳಿಸ್ತಾ ಇಲ್ವಲ್ಲ ಅನ್ಬಿಟ್ಟು. ಅಯ್ಯೋ ಹೋಗಿ ಅತ್ತ. ನಾಟಕದ ಕಂಪ್ನಿ ಹೋಗು, ಅವ್ರಿಬ್ರಿಗೂ ಮಜ್ಜೆ ಕಡ್ದಿ ಬೆಣ್ಣೆ ತೆಗೆದು ಮಡ್ಗಿವ್ನಿ, ಹೋಗೋಣ ನೋಟ ಮಜ್ಜಿಗೆ ಬಿಟ್ಕೊ ಬರೋದು ಇಬ್ರಿಗೂ ಮಿಸ್ಕೊಳ್ಗೆ. ಆಯ್ತು ಅತ್ತೆಯವರೇ, ನೀವು ಹೇಳಿದ ಕೆಲಸವನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಗುರುಗಳಿಗೆ ತಂಪಾದ ಮಜ್ಜಿಗೆಯನ್ನು ತಂದು ನೀಡುವಂತವಳಾಗುತ್ತೇನೆ. ಹೋಗೋಗ್ ನೀಡೋಗು. ಅಯ್ಯೋ ಮುಂಡೆ ಮಕ್ಳ, ಯಾರ್ಗ್ಲ ಹೇಳ್ತಾರದ್ ನಾನು? ಲೇ ಸೀನಾ, ರಂಗ, ಯಾಕ್ರಲ್ಲ ಹಿಂಗ್ ನಿಂತಿರಲ್ಲ? ಹೋಗ್ರಲ್ಲ ಇಟ್ಕೊಳ್ರಿ ಅವ್ರಿಬ್ರನ್ನೂ. ಇಟ್ಕೊ ಹೋಗ್ರಲ್ಲ, ಓಡ್ಗಿರ್ಬಿಟ್ಟಾಳು. ಇಟ್ಕೊಳ್ಳಲ್ಲ, ನಾನೇ ಇಟ್ಕೋತೀನಿ, ತಡೀರಿ ಅವ್ರನ್ನ. ಕಳ್ಳೀರ, ನಮ್ಮನೆ ತಾವೇನೋ ಸಿಗ್ಲಿಲ್ಲ ನಿಮ್ಗೆ ಕದಿಯಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಕ್ಕ ತಕ್ಕೊಂಡಿದ್ದೀರಾ ಕದಿಯಕ್ಕೆ? ಊರ್ ಕಳ್ಳೀರ್ ನೀವು. ಸುಮ್ಮನೆ ನಿತ್ಕ, ಕಿವುಡ್ ಬುತ್ಕಿ. ಕಳ್ಳಿ ಪಳ್ಳಿಗಿಲ್ಲಿ ಏನೋ ಕೋಪನ ಎತ್ತಿಗೆ ಇರ್ಬಿಡ್ತದೆ. ಅಲ್ಲ, ಗಂಟಿ ಮಾಡಕ್ ಬಂದಿರೋ ನಮ್ನ ಕಳ್ಳಿರು ಅಂತ ಇದೀರ. ನಿಮ್ಗೆ ಏನಮ್ಮ ಬಂದಿರೋದು ಮಲ್ಲಾಗ್ರು? ಅದ್ಯಾಕೆ ಗಣಪತಿದ್ದಿಲ್ಲ ಬೈತಿಗೆ? ಇನ್ನು ಸೌತಿರಿಬ್ರು ಕಳ್ತನ ಮಾಡಕ್ ಬಂದಾರ ಕಣ, ಇಟ್ಕೊಂಡೋಗನ. ಕಿವುಡ್ ಮುಂಡೆ, ನಿನ್ನನ್ನು ಕಟ್ಕೊಂಡು ಅನ್ಭೋಗ್ಸಕ್ಕಾಗದ್ ನಂದು. ನನ್ನ ಜೀವನೆಲ್ಲ ಅನ್ಭೋಗ್ಸೋದೇ ಆಯ್ತು ಹಿಂಗೆ. ಅಲ್ಲ, ಅವರು ಮಿಸ್ಕೊಳ್ಳು ಅಂತ ನಿಂದೆಲ್ಲ ಓಡ್ ಬತ್ಲೇ ಇದ್ದೀನಿ, ನೀನು ಕರ್ಕೊಂಡು ಇದು ಮಾಡ್ಕೊ ಬಂದಲ್ಲ. ಅಯ್ಯೋ ದೇವ್ರೇ ಹೋಗತ್ತಾಗೆ. ನಮ್ಮರೆ ನಮ್ಮಿಂದ ತಪ್ಪಾಗದೆ, ಚಮಸ್ಬಿಡಿ. ನನ್ನ ಇಂಡ್ರಿಗೆ ಒಂಚೂರು ಕಿವಿ ಕೇಳಿಸಲ್ಲ, ಅದಕ್ಕೆ ಒಂಚೂರು ಇದು ಮಾಡ್ಬಿಟ್ಲು, ಚಮಸ್ಬಿಡಿ. ಅಲ್ಲ ಸರ್, ಹಿಂಗ್ ಮಾಡಿದ್ರೆ ಹಿಂಗೆ ಸರ್, ನೀವು ಅರ್ಥ ಮಾಡ್ಕೋಬೇಕಲ್ವಾ? ಅವ್ರಿಗೆ ಒಂದು ಕಿವಿಗೆ ಏನಾರು ಒಂದು ಹಾಕ್ಸಿ ಸರ್. ಈಗ ಎಷ್ಟೊಂಥರ ಕಿವಿಗೆ ಮಿಷಿನ್ಸ್ ಎಲ್ಲ ಬರುತ್ತಲ್ಲ, ಕಿವಿ ಕೇಳಿಸುತ್ತೆ, ಆ ಥರದ್ದು ಏನಾರು ಅರೇಂಜ್ ಮಾಡಿ ಹಾಕ್ಸಿ ಸರ್. ಎಷ್ಟು ಹಾಕ್ಸಿದ್ರು ಆಯ್ಕೊಳ್ಳಲ್ಲ ಮೇಡಮು, ಕಿವಿ ಉರಿತದೆ, ಕಿವಿ ಗುಯ್ಯದಂಗೆ ಆಯ್ತದೆ ಅಂತ ಅಂದ್ಬಿಟ್ಟು ತೆಗೆದು ಹಸ್ಬಿಡ್ತಾಳೆ ಕಿವುಡಿ. ನಾನು ಚೆನ್ನಾಗಿ ನೋಡ್ಕೊತಿದ್ದೆ, ನಾನು ಮರ್ತ್ಬಿಟ್ಟು ಮನೆ ಕಂಡೆ ಹಿಂಗೆ ಅವಾಂತರ ಮಾಡ್ಬಿಟ್ಲು. ಚಮಸಿ ನಮ್ ತಂದೆ ಇದ್ದಂಗಿದ್ರೆ ನಮ್ ಚಮಸಿ ಅಂತ ಕೇಳ್ಬೇಡಿ. ಅಲ್ಲ, ಈ ತರ ಇನ್ನೊಂದ್ಸರಿ ಈ ತರ ಆಗದೆ ಇರೋ ತರ ನೋಡ್ಕೊಳ್ಳಿ ದಯವಿಟ್ಟು, ಪ್ಲೀಸ್. ಆಯ್ತ್ರ. ನನ್ನ ಸೊಸೆಯ ಅಭಿನಯವು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕಥೆಯನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.